ಇನ್ನು ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ಹೈ ವೋಲ್ಟೇಜ್ ಚರ್ಚೆ, ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಚಿವರು ಹೇಳ್ತಾ ಇದ್ದಾರೆ. ದೆಹಲಿ ಸಭೆ ಬಗ್ಗೆ ಹಿರಿಯ ಸಚಿವ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಯಾವುದಾದ್ರೂ ತೀರ್ಮಾನ ಆಗಲಿ, ಆದರೆ ನಿರ್ಧಾರ ಆಗಬೇಕು, ಆದಷ್ಟು ಬೇಗ ತೀರ್ಮಾನಿಸೋ ವಿಶ್ವಾಸ ಇದೆ ಅಂತ ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ. ಇನ್ನು ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಶಿವರಾಜ್ ತಂಗಡಗಿ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು, AICC ಅಧ್ಯಕ್ಷರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಕರೆದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದು ಅಂತ ಗೊತ್ತಾಗುತ್ತೆ. ನಾವು ಇದೆಲ್ಲವೂ ಕೂಡ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಇದು ಯಾರು ನಾವು ನೀವು ಮಾತಾಡಿದರೆ ಆಗುವಂಥದ್ದಲ್ಲ. ಪ್ರತಿಯೊಂದಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ, ಅಂತಿಮ, ಅದು ಫೈನಲ್. ಅದೇನೇ ಡಿಸ್ಕಷನ್ ಆಗಲಿ, ಒಂದು ಡಿಸ್ಕಷನ್ ಆಗಬೇಕಾಯಿತು ಹೈಕಮಾಂಡ್ ಮುಂದೆ ಕರ್ನಾಟಕದ ರಾಜಕೀಯ ಮತ್ತು ಇವತ್ತಿನ ಬೆಳವಣಿಗೆ ಬಗ್ಗೆ ಅನ್ನೋದು ಎಲ್ಲರೂ ಇತ್ತು. ಈಗ ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ವೇಣುಗೋಪಾಲು ಮೇಡಮು ಇವತ್ತು ಅದನ್ನು ಡಿಸ್ಕಷನ್ ಮಾಡಿ ಏನು ತೀರ್ಮಾನ ಕೊಡ್ತಾರೋ ಅದು ಒಂದು ರೀತಿ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಒಳ್ಳೆಯದು. ಏನಿದ್ರು AICC ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೇನೇ, ಬಟ್ ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದು ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಅದನ್ನು ಕರೆದಿದ್ದಾರೆ, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ. ಅದಕ್ಕೆ ನಾವೇನು ಹೋಗೋದಿರಾಗಲ್ಲ, ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ಮ ನಾಯಕರಿಗೆ ಭೇಟಿ ಆಗತ್ತೆ ಹೋಗಿದ್ದೀವಿ, ಅವ್ರಿಗೊಂದು ನಮಸ್ಕಾರ ಮಾಡಿ ಬರೋದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಹೊರಟಿದ್ದೀನಿ, ಹೋಗಿ ಭೇಟಿಯಾಗಿ ಬರ್ತೀವಿ. ಗೊಂದಲ ಅನ್ನೋದೇ ಇಲ್ಲ, ತೆರೆ ಬೀಳೋದಿಲ್ಲ ಬಂತು. ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಸಹಜವಾದಂಥದ್ದು. ಅಧಿಕಾರದಾಗಿದ್ದದ್ನ್ಯಾಗ ನಾಯಕತ್ವದ್ದು ಮತ್ತೊಂದು ಮಗನು ಚರ್ಚೆ ಆಗೋದು ಸಹಜ. ಅದಕ್ಕೆ ಗೊಂದಲ ಅನ್ನೋದು ಅನ್ನಕ್ಕೆ ಯಾಕೆ ಹೋಗ್ತೀರಿ? ಆ ಗೊಂದಲ ಅನ್ನೋ ಪ್ರಶ್ನೆ ಎಲ್ಲ. ನಮ್ಮ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ನಮ್ಮ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತೈತೆ. ಕರ್ನಾಟಕ ನಾಯಕತ್ವದ ವಿಷಯದಲ್ಲಿ ಪ್ರಿಯಾಂಕಾ ಗಾಂಧಿ ಎಂಟ್ರಿ. ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಜೊತೆ ರಾಹುಲ್ ಚರ್ಚೆ ಮಾಡಿದ್ದು, ಊಟಕ್ಕೆ ಹೋದಾಗ ಸೋನಿಯಾ ಪ್ರಿಯಾಂಕಾ ಜೊತೆ ರಾಹುಲ್ ಚರ್ಚೆ ಮಾಡಿದ್ದಾರೆ. ಕರ್ನಾಟಕದ ವಿಷಯದಲ್ಲಿ ಸೋನಿಯಾ ಪ್ರಿಯಾಂಕಾ ನಿರ್ಧಾರದಲ್ಲಿ ಭಾಗಿಯಾಗ್ತಾರಾ? AICC ಕಚೇರಿಯಲ್ಲಿ ರಾತ್ರಿವರೆಗೆ ಒಂದು ಸುದೀರ್ಘ ಸಭೆ ನಡೆಯೋ ಸಾಧ್ಯತೆ ಇದೆ. ಸಿದ್ದು DKಶಿ ಜೊತೆ ಸಭೆ ಅಂತ್ಯದ ನಂತರ ವರಿಷ್ಠರು ನಿರ್ಧಾರ ಘೋಷಣೆ ಮಾಡ್ತಾರಾ? ಮಧ್ಯಾಹ್ನದವರೆಗೆ ಸುದೀರ್ಘ ಸಭೆ ನಡೀತು. ಸಣ್ಣದೊಂದು ಬ್ರೇಕ್, ಲಂಚ್ ಬ್ರೇಕ್ ಆಯಿತು. ರಾಹುಲ್ ಗಾಂಧಿ ಸೋನಿಯಾ ನಿವಾಸಕ್ಕೆ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕರ್ನಾಟಕದ ವಿಷಯದಲ್ಲಿ ಫೈನಲ್ ನಿರ್ಧಾರ ತೆಗೆದುಕೊಳ್ತಾರಾ? ಫೈನಲ್ ನಿರ್ಧಾರದಲ್ಲಿ ಭಾಗಿಯಾಗ್ತಾರಾ? ಸಿದ್ದರಾಮಯ್ಯ ಬಣದ ವಾದ ಏನು, DKಶಿ ಬಣದ ವಾದ ಏನು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇಬ್ಬರು ನಾಯಕರು ತಮ್ಮ ಪಟ್ಟುಗಳನ್ನ ಹಾಕ್ತಾ ಇದ್ದಾರೆ. ಶತಾಯಗತಾಯ ಸ್ಥಾನ ಬದಲಾವಣೆ ಮಾಡಬಾರದು ಅಂತ ಸಿದ್ದರಾಮಯ್ಯ ಬಣ ಸಂಪುಟ ಪುನರ್ರಚನೆ ಮಾಡಿ, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿ, ಮುಂದಿನ ಎಲೆಕ್ಷನ್ ಬಗ್ಗೆ ಗಮನ ಕೊಡಿ. ನಾಯಕತ್ವ ಬದಲಾವಣೆಯಾದ್ರೆ ಇದರ ವಿಪರೀತ ಪರಿಣಾಮಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋ ಪಟ್ಟು ಹಾಕ್ತಾ ಇದೆ. DCM DK ಶಿವಕುಮಾರ್ 2023ರ ಏನು ಸಂಧಾನ ಆಗಿತ್ತು, ಏನು ನಿರ್ಧಾರ ಆಗಿತ್ತು, 3 ವರ್ಷವಾದ ಮೇಲಾದ್ರೂ ಅದನ್ನ ಜಾರಿಗೆ ತನ್ನಿ ಅಂತ DCM DK ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇಬ್ಬರು ನಾಯಕರ ವಾದ ಕೇಳಿದ್ದಾಯ್ತು, ಪಟ್ಟು ಕೇಳಿದ್ದಾಯ್ತು. ಇದನ್ನ ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ತಿಳಿಸಿದ್ದಾರೆ, ಹಿಂಗಾಗಿದೆ ಅಂತ. ಇಬ್ಬರ ನಿಲುವೇನು ಅನ್ನೋದರ ಬಗ್ಗೆ ರಾಹುಲ್ ಗಾಂಧಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ಮತ್ತೊಂದು ಸುತ್ತಿನ ಸುದೀರ್ಘ ಸಭೆ ಆರಂಭ ಆಗಬೇಕಷ್ಟೇ. ಅದರಲ್ಲಿ ವರಿಷ್ಠರು DCM DK ಶಿವಕುಮಾರ್ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ. ಇದು ಏಷ್ಯಾನೆಟ್
न्यूज नेटवर्क प्रस्तुति।